ಸಿಎಂ ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದಲ್ಲಿ ರಾಜನೀತಿಯ ಪಾಠಗಳು ಪುಸ್ತಕ ಉಲ್ಲೇಖ. ಕೋರ್ಟ್ ಏನು ಆದೇಶವನ್ನು ಕೊಟ್ಟಿದೆ, ಇದರಲ್ಲಿ ರಾಜನೀತಿಯ ಪಾಠಗಳು ಪುಸ್ತಕದ ಉಲ್ಲೇಖ ಇದೆ. ರಾಜಧರ್ಮದೊಂದಿಗೆ ರಾಜನೀತಿಯ ಪಾಠಗಳು ಪುಸ್ತಕದ ಉಲ್ಲೇಖ. ಡಾಕ್ಟರ್ ಎಂ ರಾಮಾ ಜೋಯಿಸ್ ಪುಸ್ತಕದಲ್ಲಿನ ಆಡಳಿತದ ಕಲ್ಪನೆಯನ್ನ ಉಲ್ಲೇಖ ಮಾಡಲಾಗಿದೆ. ಮಹಾತ್ಮ ಗಾಂಧೀಜಿಯವರ ಆದರ್ಶ ರಾಮರಾಜ್ಯದ ಆಡಳಿತವಾಗಿತ್ತು. ಉನ್ನತ ನೈತಿಕ ಜೀವನದ ಸಮಾಜ ನಿರ್ಮಾಣದ ಪರವಾಗಿತ್ತು. ಆದರ್ಶ ಸಮಾಜದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ಅವಕಾಶ ಇದೆ. ದಕ್ಷ ಪ್ರಾಮಾಣಿಕ ಆಡಳಿತವಿದ್ದರೆ ಮಾತ್ರ ಇಂತಹ ಸಮಾಜ ಸಾಧ್ಯ. ಹಿಂದೆ ರಾಜನಾದವನು ಆಡಳಿತ ಧರ್ಮ ಪಾಲಿಸಬೇಕಾಗಿತ್ತು. ಜನರ ಸಮೃದ್ಧಿ, ಸಾಮರಸ್ಯ, ಸಂತಸಕ್ಕಾಗಿ ಸ್ವಾರ್ಥರಹಿತ ಆಡಳಿತ ಮಾಡಬೇಕಾಗಿತ್ತು. ಗಾಂಧೀಜಿಯವರ ಪ್ರಕಾರ ಇದೇ ಆದರ್ಶ ರಾಮರಾಜ್ಯ. ಈಗ ಜನಪ್ರತಿನಿಧಿಗಳು ನಡೆಸುವಂತ ಜವಾಬ್ದಾರಿಯುತ ಸರ್ಕಾರವಿದೆ. ಆಡಳಿತಗಾರರು ಧರ್ಮ ಪಾಲಿಸದೇ ಇದ್ರೆ ರಾವಣ ರಾಜ್ಯವಾಗಲಿದೆ. ರಾಮರಾಜ್ಯ ಬೇಕೋ ರಾವಣ ರಾಜ್ಯ ಬೇಕೋ ನಾವೇ ಆರಿಸಿಕೊಳ್ಬೇಕು ಅಂತ ಜಡ್ಜ್ ಆದೇಶದಲ್ಲಿ ರಾಜಧರ್ಮದೊಂದಿಗೆ ರಾಜನೀತಿಯ ಪಾಠಗಳು ಪುಸ್ತಕದ ಉಲ್ಲೇಖ ಮಾಡಿದ್ದಾರೆ. ಸೊ ಇದು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಏನು ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇದರಲ್ಲಿ ರಾಜಧರ್ಮದೊಂದಿಗೆ ರಾಜನೀತಿಯ ಪಾಠಗಳು ಪುಸ್ತಕದ ಉಲ್ಲೇಖ ಕೂಡ ಇದೆ. ಸೊ ಡಾಕ್ಟರ್ ಎಂ ರಾಮಾ ಜೋಯಿಸ್ ಅವರ ಪುಸ್ತಕದಲ್ಲಿನ ಆಡಳಿತದ ಕಲ್ಪನೆಯ ಉಲ್ಲೇಖ ಇದೆ. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಈಗ ಈ ಆದೇಶವನ್ನು ನೀಡಲಾಯಿತು, ಅದರಲ್ಲಿ ಒಂದಷ್ಟು ಪುಸ್ತಕಗಳ ಉಲ್ಲೇಖ ಕೂಡ ಇದೆ ಅನ್ನೋದು, ಏನೆಲ್ಲ ಮೆನ್ಷನ್ ಮಾಡಲಾಗಿದೆ ಆದೇಶದಲ್ಲಿ, ಏನು ವಿಶೇಷ ಇದೆ ಅಂತ ಅದರಲ್ಲಿ? ಅವಿನಾಶ್, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಗಜಾನನ ಭಟ್ರವರು ಆದೇಶ ಮಾಡಿರ್ತಕ್ಕಂಥ ಒಂದು ಆದೇಶ ಪ್ರತಿಯಲ್ಲಿ ಸ್ವಾರಸ್ಯಕರ ಅಂಶಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಮಾಡಿದೆ. ಪ್ರಮುಖವಾಗಿ ಆ ಜಡ್ಜ್ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳನ್ನು ನೋಡೋದಾದರೆ, ರಾಜಧರ್ಮದೊಂದಿಗೆ ರಾಜನೀತಿಯ ಪಾಠಗಳು ಅನ್ನೋ ಒಂದು ಪುಸ್ತಕವನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಡಾಕ್ಟರ್ ಎಂ ರಾಮಾ ಜೋಯಿಸ್ರವರ ಪುಸ್ತಕದಲ್ಲಿನ ಆಡಳಿತದ ಪರಿಕಲ್ಪನೆಯ ಕುರಿತು ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಗಾಂಧೀಜಿಯವರ ಆದರ್ಶ ರಾಮರಾಜ್ಯದ ಆಡಳಿತ ಏನಾಗಿತ್ತು, ಉನ್ನತ ನೈತಿಕ ಜೀವನದ ಸಮಾಜ ನಿರ್ಮಾಣದ ಪರವಾಗಿತ್ತು. ಆದರ್ಶ ಸಮಾಜದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲದಕ್ಕೂ ಕೂಡ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತವಿದ್ದರೆ ಮಾತ್ರ ಇಂಥ ಸಮಾಜ ಸಾಧ್ಯ. ಆದರ್ಶ ಸಮಾಜದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೂ ಕೂಡ ಅವಕಾಶವಿದೆ ಅಂತ ಹೇಳಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಹಿಂದೆ ರಾಜನಾದವನ ಆಡಳಿತದ ಧರ್ಮವನ್ನು ಪಾಲಿಸಬೇಕಾಗಿತ್ತು. ಜನರ ಸಮೃದ್ಧಿ, ಸಾಮರಸ್ಯ, ಸಂತಸಕ್ಕಾಗಿ ಸ್ವಾರ್ಥರಹಿತ ಆಡಳಿತವನ್ನು ನಡೆಸಬೇಕಿತ್ತು. ಗಾಂಧೀಜಿಯವರ ಪ್ರಕಾರ ಇದೇ ಒಂದು ಆದರ್ಶ ರಾಮರಾಜ್ಯವಾಗಿತ್ತು. ಈಗ ಜನಪ್ರತಿನಿಧಿಗಳು ನಡೆಸುವಂಥ ಜವಾಬ್ದಾರಿಯುತ ಸರ್ಕಾರವಿದೆ. ಆಡಳಿತಕಾರರು ಧರ್ಮವನ್ನು ಪಾಲಿಸುತ್ತಿದ್ದರೆ ರಾವಣ ರಾಜ್ಯವಾಗಲಿದೆ ಅಂತ ಹೇಳಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥ ಪುಸ್ತಕವನ್ನು ಈ ಒಂದು ತಮ್ಮ ಆದೇಶದ ಪ್ರತಿಯಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ರಾಮರಾಜ್ಯವಾಗಬೇಕೋ ರಾವಣ ರಾಜ್ಯವಾಗಬೇಕೋ ನಾವೇ ಆರಿಸಿಕೊಳ್ಳಬೇಕು ಅನ್ನೋದನ್ನು ಕೂಡ ಈಗಾಗಲೇ ನ್ಯಾಯಾಧೀಶರು ಈ ಒಂದು ತಮ್ಮ ಒಂದು ಆದೇಶ ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಶಿವಪ್ರಸಾದ್.